ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ರಕ್ಷಿತಾ ಶೆಟ್ಟಿ ಔಟ್ ಆದಾಗ ಕಾವ್ಯ ಸ್ಪಂದನ ಖುಷಿ ಪಟ್ರೋ ಅನ್ನೋ ಗೊಂದಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೃಷ್ಟಿಯಾಗಿದೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿದ್ದೀರ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ. ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಆಗಿದ್ದಕ್ಕೆ ಕಾವ್ಯಶೈವ ಹಾಗೂ ಸ್ಪಂದನ ಸೋಮಣ್ಣ ಖುಷಿ ಪಟ್ರ. ಇಬ್ಬರ ಔಟ್ ಆಗಿಲ್ಲ ಎಂಬ ವಿಷಯ ಗೊತ್ತಾಗ್ಬಿಟ್ರೆ ಇಬ್ಬರ ಕತೆ ಏನು? ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮುಂದೆ ಯಾರ್ಯಾರ ಮುಖವಾಡ ಬಯಲಾಗುತ್ತೋ ಏನೋ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ 11ನೇ ವಾರ ದೊಡ್ಡ ಟ್ವಿಸ್ಟ್ ನೀಡಲಾಗಿದೆ. ಇಲ್ಲಿಯವರೆಗೆ ಬಂದ್ ಆಗಿದ್ದ ಸೀಕ್ರೆಟ್ ರೂಮ್ನ ತೆಗೆಯಲಾಗಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗಿದೆ. ಅಸಲಿಗೆ 11ನೇ ವಾರ ವೋಟಿಂಗ್ ಲೈನ್ ಅಪ್ ಆಗಿರಲಿಲ್ಲ. ಹೀಗಾಗಿ ಡಬಲ್ ಎಲಿಮಿನೇಷನ್ ಮಾಡಿ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ದಾರಿ ತೋರಿಸಲಾಗಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಾರೆ ಎಂಬ ನಂಬಿಕೆ ಕೆಲವರಿಗೆ ಇಲ್ಲವೇ ಇಲ್ಲ. ಅದರಲ್ಲೂ ಸೂರಜ್ ಸಿಂಗ್ ಹಾಗೂ ಧನುಷ್ ಗೌಡಗೆ ಇದು ಪ್ರಾಂಕ್ ಎಲಿಮಿನೇಷನ್ ಎಂಬ ಡೌಟ್ ಬಲವಾಗಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಔಟ್ ಆಗುವಾಗ ನೋ ಎಲಿಮಿನೇಷನ್ ಅಂತ ಹೇಳ್ತಾರೆ ನೋಡಿಕೋ ಅಂತಲೇ ಧನುಷ್ ಗೌಡ ಹೇಳುತ್ತಿದ್ದರು. ರಕ್ಷಿತಾ ಶೆಟ್ಟಿ ಔಟ್ ಎಂದು ಗೊತ್ತಾದಾಗ ಅಶ್ವಿನಿ ಗೌಡ ಕಣ್ಣೀರಿಟ್ಟರು. ರಕ್ಷಿತಾ ಶೆಟ್ಟಿ ಬಳಿ ಬಂದು ಥ್ಯಾಂಕ್ ಯು ಸೋ ಮಚ್, ಸಾರಿ, ಮನಸ್ಸಿನಲ್ಲಿ ಏನು ಇಟ್ಕೊಳ್ಬೇಡ, ಇದನ್ನು ನಾನು ಹೃದಯದಿಂದ ಹೇಳುತ್ತಿದ್ದೇನೆ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ಹೊರಗೆ ಬಂದಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ, ನಮ್ಮ ಮನೆಗೆ ನೀನು ಬರಬೇಕು, ಲಾಕ್ಸ್ ಮಾಡೋಣ, ನಾನು ನಿಮ್ಮ ಊರಿಗೆ ಬರ್ತೀನಿ, ಸಾರಿ, ಲವ್ ಯು ಎಂದರು ಅಶ್ವಿನಿ ಗೌಡ. ತಾವು ಔಟ್ ಅಲ್ವೋ ಎಂಬ ಡೌಟ್ನಲ್ಲೇ ನಾವು ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಒಂದ್ಸಲ ಕಿಚನ್ ಮುಟ್ಟಿ ಬರ್ತೀನಿ ಎಂದು ಅಡುಗೆ ಮನೆ ಕಡೆ ಹೋದರು ರಕ್ಷಿತಾ ಶೆಟ್ಟಿ. ಅನಂತರ ನಾನು ಸತ್ಯ ಹೋಗ್ತಾ ಇದ್ದೀನಿ, ಮತ್ತೊಂದು ಸಲ ಬರೋದಕ್ಕೆ ಆಗಲ್ಲ ಎಂದು ಹೊರಗೆ ಕಾಲಿಟ್ಟರು. ಆಚೆ ಹೋದ್ಮೇಲೆ ನಾನು ಹೋಗ್ತಾ ಇದ್ದೀನಿ ಮನೆಗೆ ಎಂದು ರಕ್ಷಿತಾ ಶೆಟ್ಟಿ ಜೋರಾಗಿಯೇ ಕೇಳಿದರು. ನಮಗೋಸ್ಕರ ಇದ್ದ ಒಂದೇ ಒಂದು ಜೀವ ಎಂದು ರಕ್ಷಿತಾ ಶೆಟ್ಟಿ ಆಗಿದ್ದಕ್ಕೆ ರಘು ಬೇಸರ ಮಾಡಿಕೊಂಡರು. ಈಗ ನೋಡಿ ಅವಳನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ. ನಾವು ಯಾರನ್ನೂ ಅಷ್ಟು ಮಿಸ್ ಮಾಡ್ಕೊಂಡಿಲ್ಲ, ನಿಮಗೆ ಮಿನಿಮಮ್ 1 ವಾರ ಕಾಡುತ್ತೆ ಎಂದು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಿದರು. ಇತ್ತ ಅವಳನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದು ಲಾಸ್ಟ್ ಟೈಮ್ ನಾನು ಯಾರನ್ನೂ ಹಚ್ಚಿಕೊಂಡಿರಲಿಲ್ಲ ಎಂದರು ರಜತ್. ಅದಕ್ಕೆ ಇದು ಸತ್ಯವಾಗಲು ಏನು ಎಕ್ಸ್ಪೆಕ್ಟ್ ಎಂದರು ಗಿಲ್ಲಿ. ಅವಳದ್ದು ಒಂದೇ ಪ್ರಾಬ್ಲಮ್, ಅವಳು ತುಂಬ ಕನ್ಫ್ಯೂಸ್ ಆಗಿದ್ದಳು ಎಂದು ಚೈತ್ರಾ ಕುಂದಾಪುರ ಹೇಳಿದ್ದು. ಅವಳು ಹೋಗುವಾಗ ಪ್ರತಿಯೊಬ್ಬ ಕಣ್ಣಲ್ಲೂ ನೀರಿತ್ತು. ಅವರ ಬಗ್ಗೆ ನಾವು ಮಾತನಾಡಿಸಲು ಇಲ್ಲ ಎಂದು ರಜತ್ ಹೇಳಿದ್ದು ಕೇಳಿ ರಕ್ಷಿತಾ ಶೆಟ್ಟಿ ಭಾವುಕರಾಗಿದ್ದಾರೆ. ತನ್ನ ಜನ ನನ್ನನ್ನು ಬಿಟ್ಟು ಕೊಡಲಿಲ್ಲ ಎಂದು ರಕ್ಷಿತಾ ಶೆಟ್ಟಿ ಹೇಳಿದಾಗ, ನಿನ್ನಂಥವರೇ ನಿನ್ನ ಜನ, ನಿಮ್ಮ ಆನ್ ಸ್ಪಾಟ್ ನಾಟಕಗಳನ್ನು ನಾನು ನೋಡಿಕೊಂಡೇ ಬಂದಿರೋದು ಎಂದು ಧ್ರುವಂತ್ ಕಿಡಿಕಾರಿದ್ದಾರೆ. ಅಯ್ಯೋ ದೇವರೇ, ನಿಮ್ಮ ಜೊತೆ ಒಂದೇ ರೂಮ್ನಲ್ಲಿ ಹೇಗೆ ಇರೋದು ಎಂದು ಧ್ರುವಂತ್ ಬಗ್ಗೆ ರಕ್ಷಿತಾ ಶೆಟ್ಟಿ ತಲೆ ಕೆಡಿಸಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಕ್ಕೆ ಕಾವ್ಯಶೈವ ಮತ್ತು ಸ್ಪಂದನ ಸೋಮಣ್ಣ ಖುಷಿ ಪಟ್ರ. ಇಬ್ಬರ ಫೇಶಿಯಲ್ ಎಕ್ಸ್ಪ್ರೆಷನ್ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗುತ್ತಿದೆ. ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ವಾಪಸ್ ಬಂದರೆ ಇವರಿಬ್ಬರಿಗೂ ಮಾರಿ ಹಬ್ಬ ಕಾದಿದೆ ಅಂತ ಕೆಲ ವೀಕ್ಷಕರ ಅಭಿಪ್ರಾಯ ಪಟ್ಟಿಯಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.